ನಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುಬ್ಬಿ ತಾಲೂಕಿಗೆ ಹೆಮ್ಮೆ ತಂದ ಶುಭೋದಯ PU ಕಾಲೇಜಿನಲ್ಲಿ ಇಂದು ಸಮಾರಂಭ ಕಂಡು ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೂ ಕೂಡ ಧನ್ಯವಾದಗಳು ಹಾಗೂ ಅವರಿಗೆ ಬೆಂಬಲವಾಗಿ ನಿಂತಿರುವ ಅವರ ಪೋಷಕರಿಗೂ ಸಹ ಧನ್ಯವಾದಗಳು. ಹೆಸರೇನಪ್ಪ ನಿಂದ? ಹೆಸರೇನಮ್ಮ ನಿಂದ? ಹೆಸರೇನಮ್ಮ ನಿಂದ? I request all of you, please clap. ಈ ಕಡೆ ನೋಡೋಣ. ಸೆಕೆಂಡ್ ಇಯರ್ ಇರೋರಿಗೆ ಏನು ಹೇಳ್ತೀನಿ ಅಂದರೆ ಬೋರ್ಡ್ಸ್ ಜೊತೆ ಕಾಂಪಿಟೇಟಿವ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ರೆಡಿ ಆಗಿ ಸೊ ಲಾಸ್ಟಿಗೆ ರೆಡಿ ಆಗಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಸೊ ಬೋರ್ಡ್ಸ್ ಜೊತೆಗೆ ಕಾಂಪಿಟೇಟಿವ್ಸ್ಗೂ ಅಷ್ಟೇ ಚೆನ್ನಾಗಿ ರೆಡಿ ಆಗ್ತಾ ಹೋದ್ರೆ ಪ್ರತಿಯೊಂದೊಂದು ಸಬ್ಜೆಕ್ಟ್ಗೂ ಅದರದ್ದೇ ಆದಂಥ ಎಸೆನ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ರೆಡಿ ಆಗ್ತಾ ಹೋದರೆ ಎಲ್ಲ ಸಬ್ಜೆಕ್ಟ್ಗೂ ಹೆಲ್ಪ್ಫುಲ್ ಆಗುತ್ತೆ, ನಿಮ್ಮ CET ಅಥವಾ ನೀಟ್ಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ. ರಿಸಲ್ಟ್ ನೋಡಿದಂಗೆ ತುಂಬ ಬೇಜಾರಾಯಿತು. ಏನಕ್ಕೆ ಅಂದರೆ ನಾನು ಒಂದೇ ಸಬ್ಜೆಕ್ಟಲ್ಲಿ 15 ಮಾರ್ಕ್ಸ್ ಕಳ್ಕೊಂಡಿದ್ದೀನಿ, ಅದು ಇಂಗ್ಲೀಷ್. ಸಾರಿ ಸರ್, ತುಂಬ ಸಪೋರ್ಟ್ ಮಾಡಿದ್ವಿ ನೀವು, ಬಟ್ ನನಗೆ ಗೊತ್ತಿಲ್ಲ ಏನಾಯಿತು ಅಂತ. 15 ಮಾರ್ಕ್ಸ್ ಕಳ್ಕೊಂಡಿದ್ದೀನಿ ಆ ಸಬ್ಜೆಕ್ಟಲ್ಲಿ. ತುಂಬ ಬೇಜಾರಾಯಿತು, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ನನ್ನ ಮೇಲೆ. ನಾನೇನಾದರೂ ನಿಮಗೆ ಬೇಜಾರು ಮಾಡಿದ್ರೆ ಸಾರಿ, ಆ್ಯಂಡ್ ನಿಮಗೆಲ್ಲ ಥ್ಯಾಂಕ್ಸ್ ಹೇಳಿ ಸರ್. ಅವರೇ ಕಾರಣ.
13 ಇಯರ್ಸಿಂದ ಶುಭೋದಯನೇ ಓದಿರೋದು. ಹೆಸರಲ್ಲಿರೋ ಹಾಗೆ ನನಗೆ ಎಲ್ಲದಕ್ಕೂ ಶುಭನೇ ಆಗಿರೋದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಾನು ಅಮರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಎಲ್ಲ ಲೆಕ್ಚರರ್ಸ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಗೈಡೆನ್ಸ್ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಅವ್ರಿಲ್ಲ ಅಂದರೆ ನಾನು ಇಲ್ಲಿಗೆ ಬರ್ತಿರಲಿಲ್ಲ ಮೇ ಬಿ. ಕಾಲೇಜ್ ತುಂಬ ಚೆನ್ನಾಗಿದೆ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಬೇರೆ ಯಾರೋ ಹೇಳ್ತಾರೆ ನಿಮ್ಮ ಕೈಲಿ ಆಗಲ್ಲ ಅಂತ, ಅದನ್ನು ತಲೆಗೆ ಹಾಕ್ಕೋಬಾರ್ದು. ಸೆಲ್ಫ್ ಎಕ್ಸ್ಪೆಕ್ಟ್ ಮಾಡಿದ ಮಾರ್ಕ್ಸ್ ಯಾವುದು ಬಂದಿಲ್ಲ. ಫಸ್ಟ್ ಎಲ್ಲರಿಗೂ ಲೆಟರ್ಸ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸರಿ ತುಂಬ ಸಪೋರ್ಟಾಗಿ ಮಾಡಿದ್ರು. CET ಹೀಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾವಾಗ ಸಪೋರ್ಟ್ ಮಾಡ್ತಿರ್ತಾರೆ, ಯಾವತ್ತೂ ಏನು ಕೇಳಿಲ್ಲ ಅಮ್ಮನ ಹತ್ರ ಅದು ಮಾಡು ಇದು ಮಾಡು ಅಂತ. ಬಟ್ ಈ ಸತಿ ಯಾವಾಗ ಮಾರ್ಕ್ಸ್ ಚೆನ್ನಾಗಿ ತೆಗಿ ಅಂತಿದ್ರು. ಈ ಮಾರ್ಕ್ಸ್ ಅವರಿಗೆ ಫಸ್ಟು ನಾನು ಥ್ಯಾಂಕ್ ಹೇಳೋದು ನನ್ನ ಅಪ್ಪ ಅಮ್ಮಂಗೆ ಮತ್ತು ನನ್ನ ಫ್ಯಾಮಿಲಿಗೆ. ಅವರೇ ತುಂಬ ನನಗೆ ಸಪೋರ್ಟ್ ಮಾಡಿರೋದು ಓದೋದಕ್ಕೆ. ಮತ್ತು ಚಿಕ್ಕ ವಯಸ್ಸಿಂದ ಇಲ್ಲಿ ಗಂಟ ಬರೋದಕ್ಕೆ ಅವರೇ ಸಪೋರ್ಟ್ ಮಾಡಿರೋದು. ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನೆಕ್ಸ್ಟ್ ಎಲ್ಲ ಲೆಕ್ಚರರ್ಸಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿರೋದಕ್ಕೆ. ಸೊ ಥ್ಯಾಂಕ್ ಯು. ನಿಮಗೆಲ್ಲ ಏನು ಹೇಳ್ಬೋದು ಅಂತ ಅಂದರೆ, ಬರೀ ಬೋರ್ಡ್ಸ್ ಅಷ್ಟೇ ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಕಾಲೇಜಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಇಷ್ಟೊಂದು ಮಾರ್ಕ್ಸ್ ತೆಗೆದಿರೋದಕ್ಕೆ, ಗುರುತಿಸಿ ಇಲ್ಲೆಲ್ಲರ ಮುಂದೆ ಸನ್ಮಾನ ಮಾಡಿರೋದಕ್ಕೆ. ಆ್ಯಂಡ್ ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಅಮ್ಮ ಕಾರಣ, ಆ್ಯಂಡ್ ನಮ್ಮ ಟೀಚರ್ಸ್ ಕಾರಣ. ತುಂಬ ಚೆನ್ನಾಗಿ ಇದು ಮಾಡಿದೆ. ಈಗ ಟಾಪರ್ಸ್ ಬರೋಕ್ಕಿಂತ ಟಾಪರ್ಸ್ನ ಮೇಲೆ ತೆಗೆದು ಫೇಲ್ ಆಗೋ ಸ್ಟೂಡೆಂಟ್ನ ಪಾಸ್ ಮಾಡಿ, ಪಾಸ್ ಆಗೋದನ್ನ ಫಸ್ಟ್ ಕ್ಲಾಸ್ ಫಸ್ಟು ಎಲ್ಲರಿಗೂ ಥ್ಯಾಂಕ್ಸ್ ಸರ್ಗೆ, ಅಪ್ಪ ಅಮ್ಮಗೆ. Good afternoon everyone. I would like to say thank you to Amar sir and CS Miss. ಯಾಕಪ್ಪ ಅಂದರೆ ನಾನು ಪ್ರತಿ ಸರ್ತಿ ಮಿಸ್ಟೇಕ್ ಮಾಡಿದಾಗಲೂ ಪೇರೆಂಟ್ಸ್ನ ಇನಿಷಿಯೇಟಿವ್ ಕರೆಸಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ಇಷ್ಟೊಂದೆಲ್ಲ ಮಾಡಿರಲಿಲ್ಲ ಅಂದರೆ ನಾನು ಇಷ್ಟೊಂದು ಬರ್ತಿದ್ದಿಲ್ಲ. ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಬರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಪೇರೆಂಟ್ಸು ಸಹ ಅವ್ರ ಸಪೋರ್ಟಿಂದನೇ ನಾನು ಏನು ಮಾರ್ಕ್ಸ್ ತೆಗ್ದಿದ್ದೀನಿ ಅಂತ. ಮತ್ತು ಬಿಸ್ನೆಸ್ಸಲ್ಲಿ ಫುಲ್ ವೀಕ್ ಇದೆ. ಈಗ ಸೆಕೆಂಡ್ ಫುಲ್ 100 ಔಟ್ ಆಫ್ 100 ತೆಗ್ದಿದ್ದೀನಿ. ಇದೆ ಮಿಸ್ಸಿಂದನೇ ಸಾಧ್ಯ. ಅವ್ರು ಅಷ್ಟೊಂಥರ ಸಪೋರ್ಟ್ ಮಾಡಿರೋದಕ್ಕೆ ಇಲ್ಲಿವರೆಗೂ. ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಮುಂದೆ ಬರಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಅವರು ಬದ್ಧರಾಗಿ ಹೋಗಬೇಕು. ಅದರಲ್ಲಿ ನಮ್ಮ ಶುಭೋದಯ ಕಾಲೇಜಿನ ಲೆಕ್ಚರರ್ಸ್ಗಳಿಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು ಸರ್. ಅವರು ರಾತ್ರಿ ಹಗಲು ಎಲ್ಲ ಮನೆಯಲ್ಲಿ ಪ್ರಿಪೇರ್ ಆಗಿ ಬಂದು ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ. ಅದನ್ನು ಮಕ್ಕಳುಗಳು ಸಹ ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಓದಬೇಕು. ನಾವು ದೊಡ್ಡ ಸ್ಕೂಲ್ ಕಾಲೇಜುಗಳಿಗೆ ಹೊರಗಡೆ ಹೋಗಿ 2-3 ಸಾವಿರ ರೂಪಾಯಿ ಕಮ್ಮಿ ಮಾಡುವಂಥ ಸಂಸ್ಥೆ ಅಂದರೆ ಇದು ಶುಭೋದಯ ಸಂಸ್ಥೆ. ಈ ಸಂಸ್ಥೆ ನನ್ನ ಪಕ್ಕಕ್ಕೆ ಬಂದಾಗಿಂದ ನನ್ನ ಮಗ ಅಂದರೆ ಇಲ್ಲೇ ಪೂರ 13 ವರ್ಷನೂ ಇಲ್ಲೇ ಕಲ್ತಿರೋದು. ಪ್ರತಿ ಸಾರಿನೂ ಸರ್ ಕರೆದು ಅವ್ನು ಪಾಸ್ ಆಗ್ತಾನಿಲ್ಲೋ ಅನ್ನೋ ಥರ ಬರೆಯೋದು. ಅದರಲ್ಲಿ ರಾಜು ಸರ್ ಶುಭೋದಯ ಶಾಲೆಯ ವ್ಯವಸ್ಥಾಪಕರು ಆಗಿದ್ದಂತಹ ನನ್ನ ಆತ್ಮೀಯರು ಆದಂತಹ PL ರಾಜಶೇಖರ್ ಅವರನ್ನು ನೆನೆಯುತ್ತಾ, ಶುಭೋದಯ ಶಾಲೆಯ ಈ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಶಾಲೆಯ ಆಡಳಿತಾಧಿಕಾರಿಗಳು, ಯುವಕರು, ಅತ್ಯಂತ ಕ್ರಿಯಾಶೀಲರು ಆದಂತಹ ಅಮರ್ ಸರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ರಾಜು ಸರ್ ಅವರೇ, ಈ ಒಂದು ಕಾಲೇಜಿನ ಪ್ರಾಚಾರ್ಯರು, ಅತ್ಯಂತ ಕ್ರಿಯಾಶೀಲರಾಗಿ ಈ ಸಂಸ್ಥೆಯ ಏಳಿಗೆಗೆ ಹಗಲಿರುಳು ದುಡಿತಾ ಇರ್ತಕ್ಕಂತಹ ಗಂಗರಾಜ್ ಸರ್ ಅವರೇ, ಹಾಗೂ ಈ ಶಾಲೆಯ ಎಲ್ಲ ಅತ್ಯಂತ ನುರಿತ ಬೋಧಕ ವರ್ಗದವರೇ, ಈ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ವೀಕ್ಷಿಸಲು ಬಂದಿರತಕ್ಕಂತಹ ವಿದ್ಯಾರ್ಥಿನಿಯರ ಪೋಷಕರೇ,
ವಿದ್ಯಾರ್ಥಿಗಳೇ, ಮಾಧ್ಯಮದವರಾದಂತಹ ನಗರ ನಾಗೇಶ್ವರವರೇ, ಈ ಒಂದು ಪ್ರತಿಭಾ ಪುರಸ್ಕಾರ ತುಂಬ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಏಕೆಂದರೆ ಈ ಒಂದು ಶಾಲೆಯಲ್ಲಿ ಮೊದಲಿಂದನೂ ಕೂಡ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದು ನಂತರ ಸೆಕೆಂಡ್ PUC ಆದ ಮೇಲೆ ಈ ಒಂದು ಶಾಲೆಯಿಂದ ನಾವು ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥ ಒಂದು ಸಂದರ್ಭ ಕೂಡ ಆಗಿರುತ್ತೆ. ಯಾಕೆಂದರೆ ಪ್ರಾರಂಭದಿಂದನೂ ಕೂಡ ಓದಿರ್ತಕ್ಕಂಥ ಮಕ್ಕಳು ಇದರಲ್ಲಿ ಸಾಕಷ್ಟು ಜನ ಇದ್ದಾರೆ. ಹೌದಾ? ಮೊದಲಿಂದನೂ ಯಾರ್ಯಾರೋ ಇಲ್ಲೇ ಓದಿದ್ದೀರ ಕೈ ಎತ್ತಿ? ವೆರಿ ಗುಡ್. ಯಾಕೆಂದರೆ ಈ ಶಾಲೆಯ ನಡೆದು ಬಂದ ದಾರಿ, ಈ ಶಾಲೆಯ ಫಲಿತಾಂಶ, ಈ ಒಂದು ಶಾಲೆಯ ಇತಿಹಾಸವನ್ನು ತಿಳಿದಿರ್ತಕ್ಕಂಥ ಮಕ್ಕಳು ಕೂಡ ಇದರಲ್ಲಿದ್ದಾರೆ. ಈ ಒಂದು ಶಾಲೆಯಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ನಮ್ಮ ರಾಜಶೇಖರ್ ಅವರು ಎಲ್ಲ ನಗರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳೇ ಹೆಚ್ಚು ಅಂಕಗಳನ್ನು ಪಡ್ತಾ ಇರ್ತಕ್ಕಂಥ ದಿನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ನಾವು ಹೆಚ್ಚು ಒತ್ತನ್ನು ಕೊಟ್ಟು ನಗರ ಪ್ರದೇಶದ ಮಕ್ಕಳಿಗೆ ಸಮಾನಾಂತರವಾಗಿ ತರಬೇಕು ಅನ್ನೋ ಒಂದು ಛಲವನ್ನು ಇಟ್ಟುಕೊಂಡಂಥ ಯಾವುದಾದ್ರೂ ಸಂಸ್ಥೆ ಈ ತಾಲೂಕಿನಲ್ಲಿ ಇದೆ ಅಂದರೆ ಅದು ಶುಭೋದಯ ವಿದ್ಯಾಸಂಸ್ಥೆ. ಈ ತಾಲೂಕಿನಲ್ಲಿ ಮೊದಲಿಂದನೂ ಕೂಡ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಪ್ರಪ್ರಥಮ ಫಲಿತಾಂಶವನ್ನು ಬರ್ತಾ ಇರ್ತಕ್ಕಂಥ ಶಾಲೆ ಅಂದರೆ ಶುಭೋದಯ ವಿದ್ಯಾಸಂಸ್ಥೆ. ನಾನು ನಿನ್ನೆ ಬಂದಂಥ ಫಲಿತಾಂಶದ ಎಲ್ಲ ಪತ್ರಿಕೆಗಳನ್ನು ಕೂಡ ಗಮನಿಸಿದೆ. ಆದರೆ ಈ ಒಂದು ಶುಭೋದಯ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳ ಫಲಿತಾಂಶವನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ನಮ್ಮ ರಾಜಶೇಖರ್ ಅವರ ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಅವರ ಏನು ಛಲ ಇತ್ತು, ಅವರ ಗುರಿಯನ್ನು ಉಳಿಸಿಕೊಂಡು ಬರ್ತಾ ಇರ್ತಕ್ಕಂಥ ಅವರ ಸುಪುತ್ರರಾದಂಥ ಅಮರ್ ಅವರು ಅಷ್ಟೇ ಆಸಕ್ತಿಯಿಂದ ಈ ಶಾಲೆಯ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಕೊಟ್ಟಂಥ ಅಮರ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಶಾಲೆಯ ಸುಮಾರು 40-45 ವರ್ಷಗಳ ಇತಿಹಾಸದಲ್ಲಿ ರಾಜಶೇಖರ್ ಅವರ ಮೊಮ್ಮಗನಾದ ಧ್ರುವಕುಮಾರ್ ಅವರು ಈ ಒಂದು ತಾಲೂಕಿಗೆ ಮೊದಲನೇದಾಗಿ ಬಂದಿರತಕ್ಕಂಥದ್ದು ಬಹಳ ಸಂತೋಷ ಆಯಿತು. ಅವರ ತಾತನ ಆಸಕ್ತಿ, ಅವರ ತಾತ ಇಟ್ಟಂಥ ಒಂದು ಕನಸನ್ನು ಆ ಮೊಮ್ಮಗ ಇವತ್ತು ಅವರಿಗೆ ಸಂತೋಷ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣ ಇಲ್ಲದಲೇ ಇದ್ದರೆ ಈ ಒಂದು ದೇಶದಲ್ಲಿ ನಾವು ಕತ್ತಲೆಯಲ್ಲಿ ಓಡಾಡದಂತಾಗ್ಬಿಡುತ್ತೆ. ಶಿಕ್ಷಣಕ್ಕೆ ವಿಶೇಷವಾದ ಆದ್ಯತೆಯನ್ನು ಕೊಡಬೇಕು. ಎಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು. ಆ ಒಂದು ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಅತಿ ಹೆಚ್ಚು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಹೆಚ್ಚು ಅಂಕಗಳನ್ನು ಪಡೆದು ಎಲ್ಲರೂ ಕೂಡ ಸಂಸ್ಕೃತರಾಗಿರಬೇಕು. ಈ ಒಂದು ಶಾಲೆಯಲ್ಲಿ ಓಡ್ತಕ್ಕಂಥ ಮಕ್ಕಳ ಪೋಷಕರು ಈ ಸಂದರ್ಭದಲ್ಲಿ ಬಂದಿದ್ದೀರಾ. Thank you, sir, for receiving our honor. Thank you, Ravi, sir, for receiving our honor. Thank you, sir. ನಾವು CN23 ನ್ಯೂಸ್ ಚಾನಲ್ಗೆ ಬಂದಿದ್ದೀವಿ. ನಿಮ್ಮ ಶುಭೋದಯ ಕಾಲೇಜು ಈ ವರ್ಷ ಗುಬ್ಬಿ ತಾಲೂಕಿಗೆ ಒಳ್ಳೆ ಮಾರ್ಕ್ಸ್ ತಗೊಂಡಿದೆ ಅಂತ ಗೊತ್ತಾಯಿತು. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಶುಭೋದಯ ಕಾಲೇಜು ಸ್ಟಾರ್ಟ್ ಆಗಿ 20 ವರ್ಷಗಳಿಂದ ನಾವು ಯಶಸ್ವಿ ರಿಸಲ್ಟ್ನ ಕೊಡ್ತಾ ಇದ್ದೀವಿ. ಈ ವರ್ಷ ನಮಗೆ ದಾಖಲೆಯ ರಿಸಲ್ಟ್ ಬಂದಿದೆ. ನಮ್ಮಲ್ಲಿ 2 ಕೋರ್ಸ್ ಇದೆ. ಒಂದು PCMB ಮತ್ತು ಇನ್ನೊಂದು ECBA ಅಂತ ಹೇಳ್ಬಿಟ್ಟು. ಮತ್ತು PCMB ಮತ್ತು ECBಯಲ್ಲಿ ಟೋಟಲ್ಲು 130 ಜನ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಕೊಂಡಿದ್ವು. ಅದರಲ್ಲಿ 137 ಜನ ಅತ್ಯುತ್ತಮವಾಗಿ ಪಾಸ್ ಮಾಡಿದ್ದಾರೆ. ಅದರಲ್ಲಿ 73 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. ಮತ್ತು ರಿಮೈನಿಂಗ್ ಕ್ಯಾಂಡಿಡೇಟ್ಸ್ ಎಲ್ಲ ಒಳ್ಳೆ ಮಾರ್ಕ್ಸ್ನ ತಗೊಂಡು ಔಟ್ ಗೋಯಿಂಗ್ ಹೋಗಿದ್ದಾರೆ. ನಮ್ಮ ಶುಭೋದಯ PU ಕಾಲೇಜು ಈ 20 ವರ್ಷಗಳಿಂದ ಸಾಧನೆ ಹಾದಿಯಲ್ಲಿ ತುಂಬ ಯಶಸ್ವಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ತಮ್ಮ ಹೆಸರು ಸರ್? ಗಂಗರಾಜು ಎಸ್. ಎಷ್ಟು ವರ್ಷ ಆಯ್ತು ಸರ್ ತಾವಿಲ್ಲಿ ಪ್ರಿನ್ಸಿಪಲ್ ಆಗಿ? ನಾನು 9 ವರ್ಷಗಳಿಂದ ಮಾಡ್ತೀನಿ ಸರ್.
ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ, ನಾವು CN23 ನ್ಯೂಸ್ ಚಾನಲಿಂದ ಬಂದಿದ್ದೀವಿ. ನಿಮ್ಮ ಶುಭೋದಯ ಕಾಲೇಜ್ ಈ ವರ್ಷ ಗುಬ್ಬಿ ತಾಲೂಕಿಗೆ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದೆ ಅಂತೇಳಿ ಗೊತ್ತಾಯಿತು, ಅದಕ್ಕೆ ಮಾತಾಡ್ಸೋಣ ಅಂತ ಬಂದಿದೆ ಸರ್. ಹಾಂ ಸರ್. ಸರ್ ತಮ್ಮ ಹೆಸರು ಸರ್? ಅಮರ್ ಅಂತ ಸರ್. ಏನಾಗಿದೆ ಸರ್? ನಾನು ಸೆಕ್ರೆಟ್ರಿ. ಹಾಂ ಸರ್. ಸರ್ ನಿಮ್ಮ ಕಾಲೇಜ್ ಬಗ್ಗೆ ಒಂದು 4 ಮಾತಾಡಿ ಸರ್. ನಮ್ಮ ಕಾಲೇಜು 20 ವರ್ಷ ಹಿಂದೆ ಸ್ಟಾರ್ಟ್ ಆಗಿದೆ. ಹಾಂ ಸರ್. 20 ವರ್ಷದಿಂದ ಅಂದಿನಿಂದ ಇಲ್ಲಿವರೆಗೂ ಒಳ್ಳೆ ಫಲಿತಾಂಶ ಬಂದಿದೆ. ಈ ಸಲ 99% ಬಂದಿದೆ. ಅದರಲ್ಲೂ 581 ಧ್ರುವ ಅಂತ ಸೈನ್ಸ್ ಸ್ಟ್ರೀಮಲ್ಲಿ ಫಸ್ಟ್ ಬಂದಿದ್ದಾರೆ. ಕಾಮರ್ಸ್ ಸ್ಟ್ರೀಮಲ್ಲಿ ಗಗನ NJ ಅಂತ 585 ತಗೊಂಡು ಇಬ್ಬರು ತಾಲೂಕ್ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಮುಂದೆ ಇದೇ ಥರ ಬರಬೇಕು, ಹೈಯೆಸ್ಟ್ ಬರಬೇಕು, ಮತ್ತು ಡಿಸ್ಟಿಕ್ಕಿಗೆ ಸ್ಟೇಟಿಗೆ ಫಸ್ಟ್ ಬರಬೇಕು ಅನ್ನೋದು ನನ್ನ ಆಶಯ ಆಗಿದೆ. ಮತ್ತು ನಿಮ್ಮ ಕಾಲೇಜ್ ಬಗ್ಗೆ ಇದು ಹೊಸ ಕಾಲೇಜ್ ಇದು ಪ್ರಾರಂಭ ಆಗಿದೆ ಸರ್, ಇದು ಕಟ್ಟಡ ಬಿಲ್ಡಿಂಗ್? ಹಾಂ ಸರ್, ಹೊಸ ಕಟ್ಟಡ ಲಾಸ್ಟ್ ಆಗಸ್ಟಲ್ಲಿ ಓಪನ್ ಮಾಡಿದ್ದೀವಿ. ತುಂಬ ಸುಸಜ್ಜಿತವಾಗಿ ಎಲ್ಲ ರೀತಿಯಲ್ಲಿ ಲೈಬ್ರರಿ ಆಗ್ಬೋದು, ಲ್ಯಾಬ್ರೇಟರೀಸ್ ಆಗ್ಬೋದು, ಎಲ್ಲ ಸುಸಜ್ಜಿತವಾಗಿ ಮಾಡಿದ್ದೀವಿ. ಸ್ಟ್ರೆಂತ್ ಎಷ್ಟಿದೆ ಸರ್ ನಿಮ್ಮ ಟೋಟಲ್? 300 ಸ್ಟ್ರೆಂತ್ ಇದೆ ಸರ್. ಈ ವರ್ಷ ಒಳ್ಳೆ ಇದು ಮಾರ್ಕ್ಸ್ ಬಂದಿದೆ. ನಿಮ್ಮ ಮಕ್ಕಳಿಗೂ, ಪೋಷಕರಿಗೂ, ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ಇದು ಧನ್ಯವಾದ ಹೇಳ್ತೀರಾ ಸರ್? ಹಾಂ ಸರ್, ಎಲ್ರಿಗೂ ಪೇರೆಂಟ್ಸ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ, ಮತ್ತು ನಮ್ಮ ಸಿಬ್ಬಂದಿ ವರ್ಗ ಆಗಲಿ ಎಲ್ರಿಗೂ ಧನ್ಯವಾದ ಹೇಳ್ತೀವಿ. ಯಾಕೆಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದ. ಅಲ್ಲ, ಒಂದು ತಾಲೂಕಿಗೆ ಒಂದು ಹೈಯೆಸ್ಟ್ ಮಾರ್ಕ್ಸ್ ತಗೋಬೇಕಂದ್ರೆ ನಿಮ್ಮ ಇದು ಸಿಬ್ಬಂದಿ ವರ್ಗದ ಶ್ರಮ, ನಿಮ್ಮ ಪರಿಶ್ರಮ ಎಲ್ಲದೂ ಇರುತ್ತೆ, ಮತ್ತು ಮಕ್ಕಳ ಪರಿಶ್ರಮ ಇರುತ್ತೆ ಸರ್. ಮಕ್ಕಳದು ಅರ್ಧ ಇರುತ್ತೆ ಸರ್, ನಮ್ದೊಂದು 30% 20% ಇರುತ್ತೆ, ಮತ್ತು ಪೇರೆಂಟ್ಸ್ದು ಇರುತ್ತೆ. ನಮ್ದು ಎಷ್ಟು ಎಫರ್ಟ್ ಇರುತ್ತೋ ತಂದೆ ತಾಯಿದು ಅಷ್ಟೇ ಇರುತ್ತೆ. ಯಾಕೆಂದರೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿಕೊಡೋದು, ಫೀಸ್ ಕಟ್ಟೋದು, ಎಲ್ಲರಿಂದ ಪೋಷಕರದ್ದು ಅರ್ಧ ಇದ್ದೇ ಇರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. CN23 ನ್ಯೂಸ್ ಚಾನಲ್ ಜೊತೆ ಮಾತಾಡಿದ್ದಕ್ಕೆ.